ಮೂರ್ಖರು ಅನ್ಬೇಕಾ ಇವ್ರನ್ನ ಶತಮೂರ್ಖರ ಅಥವಾ ಮುಟ್ಟಾಳ್ರು ಅನ್ಬೇಕಾ? ಬೆಳಗ್ಗೆ ಎದ್ದು ಬರೀ ನಾಗೇಂದ್ರ ಅಂತ ಆಡೇಳ್ಕೊಂಡು ಜಿಲ್ಲಾಧಿಕಾರಿಗಳಿಂದ ಇಡೀ ರಾಜ್ಯದ ಅಧಿಕಾರಿಗಳು ಇವತ್ತು ವಿಧಾನಸೌಧದಲ್ಲಿ ಕುಳಿತಿದ್ದಾರೆ. ಕರ್ನಾಟಕ ರಾಜ್ಯದ ದುಃಖ ದುಮ್ಮಾನಗಳನ್ನ ಹೇಳ್ಕೊಳ್ಳಿಕ್ಕೆ ವೇದಿಕೆ ಯಾವುದು? ಅದಿರ್ತಕ್ಕಂಥದ್ದೇ ವಿಧಾನಸಭಾ ಅಧಿವೇಶನ. ಅವರು ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ, ವಿಶೇಷವಾಗಿ ST ಅವ್ರ ಬಗ್ಗೆ ಅವ್ರಿಗೆ ಒಂದಷ್ಟು ಕಾಳಜಿ ಇಲ್ಲ. ಇಂದು ಬಿಜೆಪಿ ಅವರು ಏನು ನಾಗೇಂದ್ರ ಅವರು ಸಚಿವ ಸ್ಥಾನವನ್ನು ವಜಾ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜೀನಾಮೆಯನ್ನು ಕೇಳ್ಬಿಟ್ಟು ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಮಾತನಾಡಲು ನಮ್ಮ ಜೊತೆ MLC ರವಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲೇದಾಗಿ ಇವತ್ತೇನು ವಿಧಾನಸೌಧ ಮುತ್ತಿಗೆ ಹಾಕಕ್ಕೆ ಬಿಜೆಪಿ ಅವರು ಪ್ರಯತ್ನ ಪಟ್ಟರು, ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈಗ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಶತಮಾನದಲ್ಲೂ ಕಂಡರಿಯದ ರೀತಿಯಲ್ಲಿ ಎಲ್ಲಿನೋ ಎಫೆಕ್ಟಲ್ಲಿ ಬರಗಾಲನ ಕಾಡ್ತಾ ಇದೆ. ಇದು ದಾಖಲೆಗಳನ್ನು ನಾವು ನೋಡಿದಾಗ 100 ವರ್ಷಗಳಿಗೂ ಅಧಿಕ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಳೆಯ ಕೊರತೆ ರಾಜ್ಯದಲ್ಲಿ ಆಗಲಿಲ್ಲ. 70% ಬಿತ್ತನೆ ಆಗಿಲ್ಲ. ಈ ಬಿತ್ತನೆ ಆಗಿರ್ತಕ್ಕಂಥದ್ದೇ ಕೇವಲ 25-30%. ಅದು ಕೂಡ ಬಿತ್ತನೆ ಆಗಿರ್ತಕ್ಕಂಥದ್ದು ಮಳೆಯ ಅಭಾವದಿಂದ, ಅದು ಕೂಡ ಬೆಳೆ ಚಿಗುರನ್ನೇ ಒಡೆದೇ ಇರತಕ್ಕಂಥ ಸಂದರ್ಭನ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ BJPಯವರು ಕೂಡ ಪ್ರವಾಸ ಮಾಡಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು, ಅವರ ಹಲವಾರು ತಂಡಗಳನ್ನ ಕಟ್ಕೊಂಡು ಜಿಲ್ಲಾವಾರು ತಾಲೂಕುವಾರು ಹೋಗಿ ಸಮೀಕ್ಷೆ ಮಾಡಿ ಬಂದಿದ್ದಾರೆ. ಅವರು ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಆ ಭಾಗದ ರೈತರುಗಳು ಅವರ ನೋವು, ಅವರ ನಲಿವುಗಳನ್ನು ಅವರು ತೋಡ್ಕೊಂಡಿದ್ದಾರೆ. ಅವರು ಕಣ್ಣಾರೆ ಕಂಡಿರ್ತಕ್ಕಂಥದ್ದು. ಅವರು ಏನು ಸಮೀಕ್ಷೆ ಮಾಡಿದ್ದಾರೆ, ಏನು ರಾಜ್ಯಾದ್ಯಂತ ಹೋಗಿ ತಂಡ ಕಟ್ಕೊಂಡು ಇವರು ಹೋಗಿ ಬಂದಿದ್ದಾರಲ್ಲ, ಅದನ್ನು ಹೇಳೋದಕ್ಕೆ ವೇದಿಕೆ ಯಾವುದು? ಆ ಜನರ ಈ ಕರ್ನಾಟಕ ರಾಜ್ಯದ ದುಃಖ ದುಮ್ಮಾನಗಳನ್ನು ಹೇಳ್ಕೊಳ್ಳಿಕ್ಕೆ ವೇದಿಕೆ ಯಾವುದು? ಅದಿರ್ತಕ್ಕಂಥದ್ದೇ ವಿಧಾನಸಭಾ ಅಧಿವೇಶನ. ಈ ಅಧಿವೇಶನದಲ್ಲಿ ಅವರು ರಾಜ್ಯದ ಜವಾಬ್ದಾರಿಯುತ ವಿರೋಧ ಪಕ್ಷದ ಒಂದು ನಾಯಕರಾಗಿದ್ದಿದ್ರೆ, ಪಕ್ಷ ಆಗಿದ್ದಿದ್ರೆ ಅವ್ರು ಇವತ್ತು ಹೇಳ್ಬೇಕಾಗಿತ್ತಲ್ಲ, ಜನರು ಇಂಥ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ನಾವು ಹೋಗಿದ್ದೋ, ಸ್ಥಳ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಜಾನುವಾರುಗಳ ಆಹಾರಕ್ಕೆ, ಬಿತ್ತನೆ ವಿಚಾರದಲ್ಲಿ, ಮಳೆಯ ವಿಚಾರದಲ್ಲಿ, ಕುಡಿಯೋ ನೀರಿನ ವಿಚಾರದಲ್ಲಿ, ಜಾನುವಾರುಗಳ ಮೇವಿನ ವಿಚಾರದಲ್ಲಿ, ಗೂಳೆ ಹೋಗ್ತಕ್ಕಂಥದ್ದು, ಕೂಲಿ ಸಿಗ್ತೆ ಜನ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥ, ಸಾಮೂಹಿಕ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಅಂತ ಹೇಳೋದಕ್ಕಿದ್ದಂಥ ಒಂದು ಅವಕಾಶನ, ಅವರು ಜನರ ಪರವಾಗಿ ಮಾತನಾಡೋದಕ್ಕಿದ್ದಂಥ ಒಂದು ಅವಕಾಶನ ಬಳಸ್ಕೊಳ್ಳಿಲ್ವಲ್ಲ ಅವರು. ಇವರೊಂದು ಜವಾಬ್ದಾರಿ ಜನ ಇವತ್ತು ಯಾರಿಗೆ ಹೇಳ್ತಾವ್ರೆ ವಿರೋಧ? ಇವ್ರಿಗೆ ಏನಾರು ಪೊಲಿಟಿಕಲಿ ಮೈಲೇಜ್ ಏನಾರು ಸಿಗ್ತಾ ಇದೆಯಾ? ಬರೀ ನಾಗೇಂದ್ರನ ಒಂದು ವಿಚಾರನ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರಲ್ಲ, ಇದರಿಂದ ಇವ್ರಿಗೆ ಏನಾದ್ರು ಬೆಳಗ್ಗೆ ಎದ್ದು ಬರೀ ನಾಗೇಂದ್ರ ಅಂತ ಆಡೇಳ್ಕೊಂಡು 2 ಸದನಗಳನ್ನು ಸಮಯನ ಹಾಳು ಮಾಡ್ತಾರಲ್ಲ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣ ವಿನಿಯೋಗ ಆಗ್ತಾ ಇದೆ. ಸದನ ನಡೀತದೆ ಅಂತೇಳಿ ಜಿಲ್ಲಾಧಿಕಾರಿಗಳಿಂದ ಇಡೀ ರಾಜ್ಯದ ಅಧಿಕಾರಿಗಳು ಇವತ್ತು ವಿಧಾನಸೌಧದಲ್ಲಿ ಕುಳಿತಿದ್ದಾರೆ. ಕೆಲಸ ಕಾರ್ಯನ ಬರನ ನಿಭಾವಣೆ ಮಾಡೋ ಬದಲು, ಇನ್ನಿತರ ಕೆಲಸ ಕಾರ್ಯಕ್ರಮಗಳನ್ನು ಮಾಡೋ ಬದಲು ಒಂದು ಕಡೆ SIR, ಒಂದು ಕಡೆ ಅಧಿವೇಶನ, ಒಂದು ಕಡೆ ಬರ. ಇಂಥ ಸಂದರ್ಭದಲ್ಲಿ ಈ ಮೂರ್ಖರು ಅನ್ಬೇಕಾ ಇವ್ರನ್ನ? ಶತಮೂರ್ಖರ ಅಥವಾ ಮುಟ್ಟಾಳ್ರು ಅನ್ಬೇಕಾ? ಇವ್ರಿಗೊಂದು ಜವಾಬ್ದಾರಿ ಬೇಡವಾ ಇವರಿಗೆ? ಇವರು ರಾಜ್ಯ ಆಡಳಿತ ಮಾಡಿರ್ತಕ್ಕಂಥವ್ರು. IT, ED, CBI ಎಲ್ಲ ಆಗೋಯ್ತು. ಎಲ್ಲಿ ನಾಗೇಂದ್ರನ ಬಗ್ಗೆ ಎಲ್ಲಿ ಚಾರ್ಜ್ ಶೀಟ್ ಆಗೋದು? 2 ವರ್ಷ ಆಯ್ತಲ್ಲ, ರಾಜೀನಾಮೆ ಕೊಟ್ಟಾಗಿತ್ತಲ್ಲ. ಎಲ್ಲರೂ ಒಂದು FIR ಅಲ್ಲಾಗಲಿ, ಎಲ್ಲರೂ ಒಂದು ಇದರಲ್ಲಿ ನಾಗೇಂದ್ರ ಅಪರಾಧಿ ಅಂತ ಹೇಳಿದ್ರೆ, ಅದು ಥರ ಯಾವ್ದಾದ್ರು ಕೋರ್ಟಲ್ಲಿ ವಿಚಾರಣೆ ಇದ್ದರೆ, ಯಾವ್ದಾದ್ರು ತನಿಖಾ ವರದಿ ಸಂಪೂರ್ಣ ಬಂದಿದ್ರೆ, SIT ಬಂದಿದೆ. ಈಗ SITಲಿ ಅವ್ರ ಬಗ್ಗೆ ಸ್ಪಷ್ಟವಾಗಿದೆ. ಇಂಥ ಸಂದರ್ಭದಲ್ಲಿ ಸದನದ ಸಮಯವನ್ನು ಹಾಳು ಮಾಡ್ತಾ ರಾಜ್ಯದ ಜನರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಈ ಪಕ್ಷಗಳಿಗೆ ಧಿಕ್ಕಾರ ಇರಲಿ. ಅದನ್ನು ಸಾಂಕೇತಿಕವಾಗಿ ಜನರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ನಮ್ಮ ರಂಗನಾಥ್ ಅವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿದ್ವಿ. ಸರ್, ಈಗ ಒಂದು ಕಡೆ ಏನಂದ್ರಪ್ಪ ಅಂದರೆ ST ಕ್ಷೇತ್ರಗಳಲ್ಲಿ BJP ಒಂದೂ ಗೆದ್ದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ರಾಜಕೀಯ ST ಏನು ರಾಜಕೀಯಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದಾರೆ ಈ ಒಂದು ರಾಜೀನಾಮೆ ಅವರ ಒತ್ತಾಯ? BJPಯವರು ಮನುವಾದಿಗಳು, ಮನುಸ್ಮೃತಿಯನ್ನು ಎತ್ತಿಡಿತಕ್ಕಂಥವ್ರು. ಅವರು ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದವ್ರ ಬಗ್ಗೆ, ವಿಶೇಷವಾಗಿ ST ಅವ್ರ ಬಗ್ಗೆ ಅವ್ರಿಗೆ ಒಂದಷ್ಟು ಕಾಳಜಿ ಇಲ್ಲ. ಆ ನಾಯಕತ್ವದ ವಿರುದ್ಧ ಕೂಡ ಅವ್ರು ಮಾಡೋದ್ರಲ್ಲಿ ಏನು ಅನುಮಾನ ಇಲ್ಲ. ಅವರು